ಇವಾಗ ನಾವು ಹೋಗ್ತಾ ಇದೀವಿ ಕೊರ್ಚಾದ್ರಿ ಹಿಲ್ಸ್ ಟ್ರೆಕ್ಕಿಂಗ್ ಮಾಡೋಣ ಅಂತ. ಫಸ್ಟ್ ಟೈಮ್ ನಾನು ಟ್ರೆಕ್ಕಿಂಗ್ ಮಾಡ್ತಾ ಇರೋದು. ಕೊರ್ಚಾದ್ರಿ ಬೆಟ್ಟದ ಮೇಲೆ ಪ್ರಮುಖ ದೇವಸ್ಥಾನ ಇದೆ. ನೀವು ಕೂಡ ಟ್ರೆಕ್ಕಿಂಗ್ ಮಾಡ್ಬೇಕಾ? ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಜೀಪ್ ಅಲ್ಲೂ ಕೂಡ ಹೋಗ್ಬೋದು, ನಡ್ಕೊಂಡು ಹೋಗ್ಬೇಕಾ? ಹಿತ್ಲುಮನೆ ಫಾಲ್ಸ್ ಇಂದ ನಿಮ್ಮ ಟ್ರೆಕ್ ನ ನೀವು ಸ್ಟಾರ್ಟ್ ಮಾಡಿ. 5 ಕಿಲೋಮೀಟರ್ ಆಗುತ್ತೆ. ಫಾಲ್ಸ್ ಮೇಲ್ಗಡೆಯಿಂದ ಹತ್ಕೊಂಡು ಹೋದ್ರೆ 5 ಕಿಲೋಮೀಟರ್ ಆಗುತ್ತೆ. 3 to 4 ಅವರ್ಸ್ ಸಾಕು ಗುರು. ನಾವು ಕೂಡ ನಮ್ಮ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕದಾಗಿತ್ತು. ಹತ್ತಬೇಕು ಇಳಿಬೇಕು, ಕೆಲವೊಂದ್ ಕಡೆ ಸ್ಲಿಪ್ ಕೂಡ ಆಗ್ತಿತ್ತು, ಒಂದೆರಡು ಕಡೆ ಜಾರು ಕೂಡ ಬಿದ್ದೆ. ಕಾಲಿಂದ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಲೀಚ್ ಎಲ್ಲ ಕಾಲ್ ಮೇಲೆ ಹತ್ತಿತ್ತು, ಫುಲ್ಲು ರಕ್ತ ಹಾಗೆ ಕಚ್ಚಿತ್ತು. ಕೆಳಗಡೆಯಿಂದ ಮೇಲ್ಗಡೆ ಬೋಲಸ್ನಲ್ಲಿ ಜೀವ ಬಾಯಿಗೆ ಬಂತು. ಕೊರ್ಚಾದ್ರಿ ಬೆಟ್ಟದ ಮೇಲೆ ಏನಿದೆ ಗೊತ್ತಾ? ಕೊಲ್ಲೂರು ಮೂಕಾಂಬಿಕಾ ತಾಯಿಯ ಉಗಮ ಸ್ಥಾನ ಇದು. ದೇವರ ದರ್ಶನ ಮಾಡಿದೆ. ಜೈ ಮೂಕಾಂಬಿಕಾ ದೇವಿ ಅಂತ ಕೂಡ ಹೇಳಿದೆ. ಸಖತ್ ಹಿಸ್ಟ್ರಿ ಇದೆ, ಪುರಾತನವಾದ ದೇವಾಲಯ. ಕೊರ್ಚಾದ್ರಿ ಬೆಟ್ಟದ ಮೇಲಿರೋ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಅಂತೂ ಸಖತ್ತಾಗಿದೆ. ಟೆಂಪಲ್ ಬಂದವರಂತೂ ಇಲ್ಲಿ ಬಂದೇ ಬರ್ತಾರೆ. ಅಲ್ಲಿಂದ ನೀವು ಇನ್ನೂ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ್ರೆ ಕೊರ್ಚಾದ್ರಿ ಪೀಕ್ ಹೋಗ್ತೀರಾ. ಬನ್ನಿ ಟ್ರೆಕ್ಕಿಂಗ್ ಮಾಡೋಣ. ಇಲ್ಲಿಂದ ದಾರಿ ಅಂತೂ ಸಖತ್ತಾಗಿದೆ ಗುರು. ಮೇಲಿಂದ ಕೆಳಗಡೆ ನೋಡಿದ್ರೆ ಸ್ವರ್ಗ. ಫಾಗ್ ಅಂತೂ ಫುಲ್ ತುಂಬಿತ್ತು, ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಅದೇ ಫಾಗಲ್ಲಿ ಹತ್ಕೊಂಡ್ ಬಂದು ನಾವು ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಶಂಕರಾಚಾರ್ಯ ಅವರ ದೇವಸ್ಥಾನ ಇದೆ. ನೀವು ಕೂಡ ಕೊರ್ಚಾದ್ರಿ ಟ್ರೆಕ್ಕಿಂಗ್ ಗೆ ಬನ್ನಿ. ಎಕ್ಸ್ಪೀರಿಯನ್ಸ್ ಅಂತೂ ಸೈಕ್ ಆಗಿದೆ. ಬೆಟ್ಟದ ಮೇಲೆಲ್ಲ ಕೂಡ ಸಖತ್ತಾಗಿ ಡ್ಯಾನ್ಸ್ ಆಡಿದೆ. ಈಗಂತೂ ಸಖತ್ ಖುಷಿ ಆಯ್ತು. ಟೋಟಲ್ 12 ಕಿಲೋಮೀಟರ್ ಟ್ರೆಕ್ ಆಗುತ್ತೆ. ಕೆಳಗಡೆಯಿಂದ ಮೇಲ್ಗಡೆಗೆ 6, ಮೇಲ್ಗಡೆಯಿಂದ ಕೆಳಗಡೆಗೆ 6. ನೆಕ್ಸ್ಟ್ ಲೆವೆಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.